ನ್- ನಮಸ್ಕಾರ ಎಲ್ಲರಿಗೂ. ನಾನು ಸುನೀತಾ ಎಸ್ ಕುಡೂರ್. ನಿನ್ನೆ ನಾವು ರಿಗ್ರೆಷನ್ ಬಗ್ಗೆ ತಿಳಿದುಕೊಂಡಿದ್ವಿ. ಇವತ್ತು ಅದನ್ನು ನಿಭಾಯಿಸುವುದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ. CBT ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಇದರಿಂದ ನೆಗೆಟಿವ್ ಪ್ಯಾಟರ್ನ್ ಮತ್ತು ಬಿಹೇವಿಯರಲ್ ಚೇಂಜಸ್ಗೆ ಆಗೋದಕ್ಕೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಒನ್ ಡೈನಮಿಕ್ ಥೆರಪಿ ಅಂತ. ಇದರಿಂದ ವ್ಯಕ್ತಿಯ ನೆಗೆಟಿವ್ ಪ್ಯಾಟರ್ನ್, ಥಾಟ್ ಮತ್ತು ಬಿಹೇವಿಯರಲ್ ಪ್ಯಾಟರ್ನ್ಗೆ ಮೂಲ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತದೆ. ಮೂರನೇದಾಗಿ ಧ್ಯಾನ ಮತ್ತು ಮನಸ್ಸು. ಧ್ಯಾನ ಮಾಡೋದರಿಂದ ಸೆಲ್ಫ್ ಅವೇರ್ನೆಸ್ ಆಗುತ್ತೆ ಅಥವಾ ಸ್ವಯಂ ಅರಿವಾಗುತ್ತದೆ. ಇದರಿಂದ ಪರಿಣಾಮಕಾರಿಯಾಗಿ ಆತಂಕ ಮತ್ತು ಒತ್ತಡಗಳನ್ನು ನಿಭಾಯಿಸುವ ಶಕ್ತಿ ಬರುತ್ತದೆ ಅಂತ ಹೇಳಬಹುದು. ಇದು ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಈ ಟಾಪಿಕ್ಕು. ಥ್ಯಾಂಕ್ ಯು.